ಹಾಯ್ ಫ್ರೆಂಡ್ಸ್, PDO, VAO ಅದೇ ರೀತಿ ಕನ್ನಡ ಕಡ್ಡಾಯ ಪರೀಕ್ಷಾ ಎಲ್ಲ ಎಕ್ಸಾಮ್ ಕೂಡ ಪೋಸ್ಟ್ಪೋನ್ ಆಗಿದೆ. ನಿಮಗೆಲ್ಲರಿಗೂ ಗೊತ್ತಿದೆ, ಈಗ ಸರ್ಕಾರವು ಮೂರು ವರ್ಷದ ವಯೋಮಿತಿ ಸಡಿಲಿಕೆ ನೀಡಿದ ಕಾರಣ ಎಲ್ಲ ಎಕ್ಸಾಮ್ ಕೂಡ ಪೋಸ್ಟ್ಪೋನ್ ಆಗಿದೆ. ಹಾಗಾದರೆ ಈಗ PDO ಮತ್ತು VAO ಯಾವಾಗ ಎಕ್ಸಾಮ್ ನಡೆಯಲಾಗುವುದು ಮತ್ತು ಈಗ ಅಪ್ಲಿಕೇಶನ್ ಯಾರೆಲ್ಲ ಹಾಕಬಹುದು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಹೆಚ್ಚಿನ ಅಪ್ಡೇಟ್ಗಾಗಿ ನನ್ನ ಒಂದು ಟೆಲಿಗ್ರಾಮ್ ಗ್ರೂಪನ್ನು ಕೂಡ ಜಾಯ್ನ್ ಆಗಿ. ನೋಡಿ, ಇಲ್ಲಿ ಒಂದು ನೋಟಿಫಿಕೇಷನ್ ಕೂಡ ಹೊರಡಿಸಿದ್ದಾರೆ. ಉಳಿಕೆ ಮೂಲ ವೃಂದದಲ್ಲಿನ ವಿವಿಧ ಗ್ರೂಪ್ ಬಿ ಹುದ್ದೆಗಳಿಗೆ ದಿನಾಂಕ 14/9/2024 ಮತ್ತು 15/9/2024 ಕನ್ನಡ ಕಡ್ಡಾಯ ಪರೀಕ್ಷೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಲು ನಿರ್ಧರಿಸಿ ಅಭ್ಯರ್ಥಿಗಳನ್ನು ಪರೀಕ್ಷಾ ಉಪಕೇಂದ್ರಗಳಿಗೆ ಹಂಚಿಕೆ ಮಾಡಲಾಗಿತ್ತು. ಈ ಮಧ್ಯೆ ದಿನಾಂಕ 10/9/2024 ಕರ್ನಾಟಕ ಸರ್ಕಾರದ ನಡವಳಿಗಳಲ್ಲಿ ರಾಜ್ಯ ಸಿವಿಲ್ ಸೇವೆಗಳಲ್ಲಿನ ವಿವಿಧ ಇಲಾಖೆಗಳ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಹುದ್ದೆಗಳಿಗೆ ನೇರ ನೇಮಕಾತಿಗಳ ಮೂಲಕ ಭರ್ತಿ ಮಾಡಲು ಈಗಾಗಲೇ ಹೊರಡಿಸಲಾಗಿರುವ ಅಧಿಸೂಚನೆಗೆ ಹಾಗೂ ಮುಂದಿನ 1 ವರ್ಷದಲ್ಲಿ ಹೊರಡಿಸಲಾಗಿರುವ ಅಧಿಸೂಚನೆಗೆ ಸಂಬಂಧಿಸಿದಂತೆ ಎಲ್ಲ ಪ್ರವರ್ಗಗಳ ಅಭ್ಯರ್ಥಿಗಳಿಗೆ ಒಂದು ಬಾರಿಗೆ ಅನ್ವಯವಾಗುವಂತೆ ಗರಿಷ್ಠ ವಯೋಮಿತಿ 3 ವರ್ಷಗಳ ಸಡಿಲಿಕೆ ನೀಡಿ ಆದೇಶಿಸಿದೆ ಎಂದು ತಿಳಿಸಲಾಗಿದೆ. ಮೇಲ್ಕಂಡ ಸರ್ಕಾರದ ಆದೇಶದ ಹಿನ್ನೆಲೆಯಲ್ಲಿ 13/3/2024 ಅನ್ವಯ ಅಧಿಸೂಚಿಸಿರುವ ಎಲ್ಲ ಹುದ್ದೆಗಳಿಗೆ ವಯೋಮಿತಿ ಸಡಿಲಿಕೆ ಅನ್ವಯಿಸಿ ಹೊಸದಾಗಿ ಅರ್ಜಿ ಸಲ್ಲಿಸಲು ಅವಕಾಶ ಮಾಡಿಕೊಡಲಾಗಿದೆ. ಆದ್ದರಿಂದ 14 ಮತ್ತು 15ನೇ ತಾರೀಕಿಗೆ ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆ ಮುಂದೂಡಲಾಗಿದೆ. ಸದರಿ ಅಧಿಸೂಚನೆಯಲ್ಲಿನ ಹುದ್ದೆಗಳಿಗೆ ಇತರೆ ದಿನಾಂಕಗಳಲ್ಲಿ ನಿಗದಿಪಡಿಸಲಾಗಿದ್ದ ನಿರ್ದಿಷ್ಟ ಪತ್ರಿಕೆಗಳ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಸಹ ಮುಂದೂಡಲಾಗಿದೆ. ಸರ್ಕಾರದ ಆದೇಶದಂತೆ ವಯೋಮಿತಿ ಸಡಿಲಿಕೆ ನೀಡಿ ಅಭ್ಯರ್ಥಿಗಳಿಗೆ ಹೊಸದಾಗಿ ಅರ್ಜಿ ಸಲ್ಲಿಸಲು ಅವಕಾಶ ಮುಕ್ತಾಯವಾದ ನಂತರ ಪರಿಷ್ಕೃತ ಪರೀಕ್ಷಾ ದಿನಾಂಕವನ್ನು ತಿಳಿಸಲಾಗುವುದು. ಸೊ ಫ್ರೆಂಡ್ಸ್, ಹಾಗಾದರೆ ನೋಡಿ, ಈಗ PDO ಮತ್ತು ಗ್ರಾಮ ಲೆಕ್ಕಾಧಿಕಾರ ಹುದ್ದೆಗೆ ಈಗ ಮತ್ತೆ ಅರ್ಜಿಯನ್ನು ಸಲ್ಲಿಸಲು ಅವರು ಅವಕಾಶ ಮಾಡಿಕೊಡುತ್ತಾರೆ. ಆ ಅರ್ಜಿ ಸಲ್ಲಿಸಿದ ನಂತರ ಅವರು ಆಮೇಲೆ ಯಾವ ಒಂದು ದಿನದಲ್ಲಿ ಪರೀಕ್ಷೆ ನಡೆಸಲಾಗುವುದು, ಕನ್ನಡ ಕಡ್ಡಾಯ ಪರೀಕ್ಷೆ ಮತ್ತು ಸ್ಪರ್ಧಾತ್ಮಕ 2 ಪರೀಕ್ಷೆ ನಡೆಸಲು ಅವರು ಡೇಟನ್ನು ಫಿಕ್ಸ್ ಮಾಡುತ್ತಾರೆ. ಮೊದಲು ನಿಮಗೆ ಗೊತ್ತಿದೆ, ಗ್ರಾಮ ಲೆಕ್ಕಾಧಿಕಾರಿಗೆ ಕನ್ನಡ ಕಡ್ಡಾಯ ಪರೀಕ್ಷೆ 29ನೇ ತಾರೀಕಿಗೆ ಇತ್ತು. 150 ಅಂಕಗಳಿದ್ದು ಇದರಲ್ಲಿ ಪಾಸಾದವರಿಗೆ ಅಕ್ಟೋಬರ್ 27ನೇ ತಾರೀಕಿಗೆ ಪರೀಕ್ಷೆ ಬರೆಯುವುದಾಗಿತ್ತು. ಆದರೆ ಈಗ ಈ ಒಂದು ಕನ್ನಡ ಕಡ್ಡಾಯ ಪರೀಕ್ಷೆಯು ನಡೆಯುವುದಿಲ್ಲ. ಆದ ಕಾರಣ ಈಗ ಈ ಸ್ಪರ್ಧಾತ್ಮಕ ಪರೀಕ್ಷೆಯು ಕೂಡ ಪೋಸ್ಟ್ಪೋನ್ ಆಗುತ್ತದೆ ಮತ್ತು ಕನ್ನಡ ಕಡ್ಡಾಯ ಪರೀಕ್ಷೆ ಕೂಡ ಪೋಸ್ಟ್ಪೋನ್ ಆಗುತ್ತದೆ. ಯಾಕಂದರೆ ಅವರಿಗೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳಿಗೆ ಇನ್ನೂ ಅವಕಾಶ ಮಾಡಿಕೊಡುತ್ತಾರೆ. 1 ತಿಂಗಳು ಅರ್ಜಿ ಸಲ್ಲಿಸಲು ಅವರು ಅವಕಾಶ ಮಾಡಿಕೊಡುತ್ತಾರೆ. ಆಮೇಲೆ ಅವರು ಓದಲು ಕೂಡ ತಮಗೆ ಟೈಮ್ ಬೇಕು ಅಂತ ಹೇಳುತ್ತಾರೆ. ಐ ಥಿಂಕ್ 3 ರಿಂದ 4 ತಿಂಗಳ ನಿಮ್ಮ ಒಂದು ಪರೀಕ್ಷೆ, ಗ್ರಾಮ ಲೆಕ್ಕಾಧಿಕಾರದ ಪರೀಕ್ಷೆ ಪೋಸ್ಟ್ಪೋನ್ ಆಗಬಹುದು. ಅದೇ ರೀತಿ PDO ಇದಕ್ಕೆ NHK ಅವರಿಗೆ ನವೆಂಬರ್ 16ನೇ ತಾರೀಕಿಗೆ ಕನ್ನಡ ಕಡ್ಡಾಯ ಪರೀಕ್ಷೆ ಇತ್ತು ಮತ್ತು NHK ಅವರಿಗೆ ಡಿಸೆಂಬರ್ 7ನೇ ತಾರೀಕಿಗೆ ಪರೀಕ್ಷೆ ಇತ್ತು. ಬಟ್ ಈಗ ಹೊಸದಾಗಿ ಅಪ್ಲಿಕೇಶನ್ ಹಾಕಲು ಅವಕಾಶ ಮಾಡಿಕೊಡುವುದರಿಂದ ಈ ಒಂದು ಪರೀಕ್ಷೆ ಕೂಡ ಪೋಸ್ಟ್ಪೋನ್ ಆಗುತ್ತದೆ. ಗೊತ್ತಿಲ್ಲ, ಈಗ ನೆಕ್ಸ್ಟ್ ಇಯರ್ ಆಗಬಹುದು. ಕನ್ನಡ ಕಡ್ಡಾಯ ಪರೀಕ್ಷೆ ಕೂಡ ನೆಕ್ಸ್ಟ್ ಇಯರ್ ಆಲ್ಮೋಸ್ಟ್ ಒಂದು 5-6 ಮಂತ್ ಆದರೂ ಇವರ ಒಂದು ಪೋಸ್ಟ್ಪೋನ್ ಆಗಬಹುದು. ಯಾಕಂದರೆ ಅವರು ಒಂದು ಪರೀಕ್ಷೆಯ ಸಲುವಾಗಿ ಈ ಒಂದು ಪರೀಕ್ಷೆ ಸಂಡೇ ನಡೆಯುತ್ತದೆ. ಆದ ಕಾರಣ ಅವರಿಗೆ ಆಲ್ರೆಡಿ ಬೇರೆ ಒಂದು ಎಕ್ಸಾಮ್ ಎಲ್ಲ ಇರುತ್ತದೆ. ಆದ ಕಾರಣ ಅವರು ಒಂದು PDO ಎಕ್ಸಾಮ್ 5-6 ಮಂತ್ಸ್ ಆದರೂ ಆಗಬಹುದು. ಅದೇ ರೀತಿ 402 PSI ಎಕ್ಸಾಮ್ ಅವರು ಪೋಸ್ಟ್ಪೋನ್ ಮಾಡಲು ತಿಳಿಸಿದರು. UPSC ಎಕ್ಸಾಮ್ ಇದ್ದ ಕಾರಣ ಆ ಒಂದು ಪರೀಕ್ಷೆ ಸೆಪ್ಟೆಂಬರ್ 3ನೇ ತಾರೀಕಿಗೆ ನಡೆಸಲಾಗುವುದು. ಸೊ ಫ್ರೆಂಡ್ಸ್, ಇದು ಯಾರು PDO ಮತ್ತು ಗ್ರಾಮ ಲೆಕ್ಕಾಧಿಕಾರ ಪರೀಕ್ಷೆಗೆ ಯಾರು ಸ್ಟಡಿ ಮಾಡ್ತಾ ಇದ್ದೀರಿ ಅವರಿಗೆ ಇದು ಒಂದು ದುಃಖದ ವಿಷಯನೇ ಅಂತ ಹೇಳಬಹುದು. ಯಾಕಂದರೆ ತುಂಬ ದಿನದಿಂದ ಅವರು ಈ ಒಂದು ಪರೀಕ್ಷೆಯ ಸಲುವಾಗಿ ಸ್ಟಡಿ ಮಾಡ್ತಾ ಇದ್ದಾರೆ. ಮತ್ತೆ 3-4 ತಿಂಗಳು ವೇಟ್ ಮಾಡುವುದು ಬೇಜಾರದ ಸಂಗತಿ. ಬಟ್ ಏನು ಮಾಡಲಿಕ್ಕೂ ಆಗಲ್ಲ. ಇದು ಒಂದು ಸರ್ಕಾರದ ಆದೇಶ ಆದ ಕಾರಣ ನಾವು ಇದನ್ನು ಪಾಲಿಸಲೇಬೇಕು.